ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಓವರಾಲ್ ಆರ್ಸಿಬಿ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಸದ್ಯ ಜಿ ಕನ್ನಡ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರವಿ ಸರ್ ಝೂಮ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಲೋ ನಮಸ್ತೆ ಸರ್, ಇನ್ನು ಒಟ್ಟಾರೆಯಾಗಿ ಸೆಕೆಂಡ್ ಟೈಮ್ ಆರ್ಸಿಬಿ ಚಾಂಪಿಯನ್ ಆಗಿದೆ. ಸತತ ಹೇಗಿತ್ತು, ಏನ್ ಹೇಳ್ತೀರಾ ಸರ್ ಮ್ಯಾಚ್ ಬಗ್ಗೆ? ನೀವೇ ನಾವು ಆರಂಭದಿಂದನೇ ನೋಡ್ಬೋದಾಗಿತ್ತು. ಏನಂತಂದ್ರೆ ಮ್ಯಾಚ್ ಮೊದಲ 4 ಓವರ್ ಅಲ್ಲಿ ಆರ್ಸಿಬಿ ಟಾಸ್ ಗೆದ್ದಾಗಲೇ ಅರ್ಧ ಗೆದ್ದಿದ್ರು. ಯಾಕಂತಂದ್ರೆ ನಮ್ಮ ಅಪ್ರೋಚ್ ಏನಿತ್ತು, ಅವರ ಅಪ್ರೋಚ್ ಏನಿತ್ತು ಅನ್ನೋದಕ್ಕೆ ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ಶುಭ್ಮನ್ ಗಿಲ್ ನಾನು ಟಾಸ್ ಗೆದ್ದಿದ್ರೆ ಬ್ಯಾಟಿಂಗ್ ತಗೋತೀನಿ ಅಂತಂದ್ರು. ಇವ್ರು ಮ್ಯಾಚ್ ನ ರೀಡ್ ಮಾಡಿದ ರೀತಿ ಆಗಿರ್ಬೋದು, ಅವರು ಮ್ಯಾಚ್ ರೀಡ್ ಮಾಡಿರೋದ್ ರೀತಿ ಆಗಿರ್ಬೋದು ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತ ಎಲ್ಲೋ ಅನ್ಸುತ್ತೆ. ಯಾಕಂತಂದ್ರೆ ಇವ್ರು ಕ್ಲಿಯರ್ ಆಗಿದ್ರು, ನಾವು ಫಸ್ಟ್ ಬ್ಯಾಟ್ ಬೌಲಿಂಗ್ ಮಾಡ್ತೀವಿ, ನಾವು ಚೇಸ್ ಮಾಡಿ ಗೆಲ್ತೀವಿ ಅನ್ನೋ ಇದ್ರಲ್ಲಿ ನಮ್ಮ RCB ತಂಡ ಇತ್ತು. ಯಾಕಂದ್ರೆ ಈ ಹಿಂದೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಅವ್ರ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಆಡಿದ್ರು, ನಾವು ಅವ್ರನ್ನ ಕಟ್ ಹಾಕಿದ್ವಿ. ಆದ್ರೂ ಸಹ RCB ಎಲ್ಲೋ ಕ್ಲಿಯರ್ ಆಗಿತ್ತು, ನಾವು ಚೇಸ್ ಮಾಡ್ತೀವಿ ಅಂತ. ಯಾಕಂದ್ರೆ ವಿರಾಟ್ ಕೊಹ್ಲಿ ಚೇಸಿಂಗ್ ಅಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಾದ್ರೆ ಬೌಲಿಂಗ್ ಇಲ್ಲಿ ತುಂಬಾ ನಾವು ಗಮನಿಸಬೇಕಾದ ಅಂಶ ಏನಂತಂದ್ರೆ ಅಕ್ಯುರೇಟ್ ಆಗಿ ನಾವೇನ್ ಅನ್ಕೊಂಡಿದ್ವಿ ಅದೇ ರೀತಿ ಬೌಲಿಂಗ್ ಮಾಡಿದ್ರು. ಏನು ಟೀಮ್ ಮ್ಯಾನೇಜ್ಮೆಂಟ್ ಏನ್ ಪ್ಲಾನ್ ಮಾಡಿತ್ತು ಅದೇ ರೀತಿ ಜೋಶ್ ಹೇಜಲ್ವುಡ್ ಆಗಿರ್ಬೋದು, ಅಥವಾ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ರಸಿಕ್ ದಾರ್ ಹೊಸ ಆಟಗಾರ ಟೀಮ್ ಅಲ್ಲಿ ಇರುವಂತ ಅನನುಭವಿ ಆಟಗಾರ, ಅವರು ಸಹ ತುಂಬಾ ಚೆನ್ನಾಗಿ ಬಾಲ್ ಮಾಡಿದ್ರು. ಕೃಣಾಲ್ ಪಾಂಡ್ಯನೂ ಆಗಿರ್ಬೋದು, ಅವ್ರ ಬೌಲಿಂಗು ಸಹ ತುಂಬಾ ಮೆಚ್ಚುವಂಗಿತ್ತು ಈ ಸಲ. ಓವರಾಲ್ ಆಗಿ ಹೇಳ್ಬೇಕಂತಂದ್ರೆ ಬ್ಯಾಟಿಂಗ್ ಆಗಿರ್ಲಿ ಬೌಲಿಂಗ್ ಆಗಿರ್ಲಿ, ಬ್ಯಾಟಿಂಗ್ ಅಲ್ಲೂ ತುಂಬಾ ಕ್ಲಿಯರ್ ಪ್ಲಾನ್ ಇತ್ತು. ಏನಂತಂದ್ರೆ ನಾವು ಫಸ್ಟ್ 6 ಓವರ್ಸ್ ಅಲ್ಲಿ ಅವ್ರ ಮೇಲೆ ಡಾಮಿನೇಟ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿತ್ತು. ಎಲ್ಲೋ ನೀವು ಇಡೀ ಮ್ಯಾಚ್ ಅಲ್ಲಿ ನೋಡ್ತಾ ಹೋದ್ರೆ RCB ಯಾವಾಗ್ಲೂ ಅಪ್ಪರ್ ಹ್ಯಾಂಡ್ ಇತ್ತು. ಯಾವ ಕ್ಷಣಕ್ಕೂ ಅನ್ಸ್ಲಿಲ್ಲ RCB ಈ ಮ್ಯಾಚ್ ಸೋಲುತ್ತೆ ಅಂತ. ಯಾಕಂದ್ರೆ ಅವ್ರು ಟಾರ್ಗೆಟ್ ಕೊಟ್ಟಿದ್ದು ಸಹ ತುಂಬಾ ಕಮ್ಮಿ ಇತ್ತು. ಆಮೇಲೆ ಆ ಟಾರ್ಗೆಟ್ ಕೊಡೋಕು ಸಹ ವಾಷಿಂಗ್ಟನ್ ಸುಂದರ್ ಏನೋ ಒಂದು ಕ್ಯಾಚ್ ಇತ್ತು, ವಿವಾದಾತ್ಮಕವಾದ ಒಂದು ಡಿಸಿಷನ್ ಏನ್ ಕೊಟ್ರು, ಅದು ಎಲ್ಲೋ ಅಂತ ಅನ್ಸ್ತಾ ಇತ್ತು ನಮ್ಗೆ ಔಟ್ ಇದೆ ಅಂತ ಹೇಳ್ಬಿಟ್ಟು. ಅವರ ವ್ಯೂ ಅಲ್ಲಿ ಏನಿತ್ತು ಔಟ್ ಇಲ್ಲ ಅಂತ ಆಯ್ತು. ಅಷ್ಟಾದ್ರೂ ಸಹ ಅವರು ಒಂದು ಒಳ್ಳೆ ಟಾರ್ಗೆಟ್ ಕೊಡಕ್ ಸಾಧ್ಯ ಆಗ್ಲಿಲ್ಲ. ಯಾಕಂತಂದ್ರೆ ಆ ಗ್ರೌಂಡ್ ಅಲ್ಲಿ ಅವರೇಜ್ 180 ರನ್ ಚೇಸ್ ಮಾಡೋದು ತುಂಬಾ ಈಸಿ. ಅಂತ ಒಂದು ಇದ್ರಲ್ಲಿ ಇವ್ರಿಗೆ ಬಹಳ ಈಸಿ ಆಯ್ತು ಅಂತ ಹೇಳ್ಬೋದು. ಮತ್ತೊಂದು ಏನಂತಂದ್ರೆ ಇಡೀ ಈ ಟೂರ್ನಮೆಂಟ್ ಅಲ್ಲಿ ನೀವು ನೋಡ್ಕೊಂಡ್ ಬಂದ್ರೆ IPL ಅಲ್ಲಿ ಎಲ್ಲಾ ಟೀಮ್ಗಳು ತುಂಬಾ ಅದ್ಭುತವಾಗಿ ಆಡಿದವೆ, ತುಂಬಾ ಕೆಟ್ಟದಾಗ ಆಡಿದವು. ಬಟ್ RCB ಎಲ್ಲೋ ಒಂದು ಕೆಟ್ಟದಾಗ ಒಂದು ಸೋಲ್ ಕಾಣ್ಲಿಲ್ಲ. ಸೋತಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಸೋಲ್ಗಳೆಲ್ಲ ಮಾರ್ಜಿನ್ ಅಂತ ನೋಡಿದಾಗ ನೀವು ಸೋಲಿನ ಮಾರ್ಜಿನ್ ತುಂಬಾ ಕಮ್ಮಿ ಇತ್ತು, ತುಂಬಾ ಫೈಟ್ ಕೊಟ್ಟು ಸೋತಿದ್ದಾರೆ. ಆಮೇಲೆ ಪ್ಲಸ್ ಪಾಯಿಂಟ್ ಏನಂದ್ರೆ ಟೀಮ್ ಅಲ್ಲಿ ನಾವು ಅನ್ಕೋತಿದ್ವಿ ಜಿತೇಶ್ ಶರ್ಮಾ ಅಂತ ಹೇಳ್ಕೊಳಂಗ ಆಗ್ತಿಲ್ಲ, ಒಮಾರಿ ಶಫರ್ಡ್ ಅಷ್ಟು ಚೆನ್ನಾಗಿ ಅವ್ರಿಂದ ಬ್ಯಾಟ್ ಇಂದ ರನ್ ಬರ್ತಿಲ್ಲ ಅಂತ. ಅಂದ್ರೆ ಇದ್ರ ನಡುವೆನೂ ಯಾವ ಟೀಮ್ ಅಲ್ಲೂ ಸಹ 8 ಜನ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿಲ್ಲ. RCB ತಂಡದಲ್ಲಿ 8 ಜನ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ ಅಂತ ಅಂದ್ರೆ ಇಡೀ ತಂಡನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಎಲ್ಲೋ ಇಬ್ರು ಆಡಿಲ್ಲ ಅಂತ ಬರ್ಬೋದು, ಮತ್ತೆ ಅದನ್ನ ಬ್ಯಾಕ್ ಮಾಡ್ತಾ ಇದ್ರೆ. ಯಾಕಂತಂದ್ರೆ ಆ ಟೀಮ್ ಯಾವಾಗ ಬೇಕಾದ್ರೂ ಅವ್ರ ಟೀಮ್ಗೆ ಅವರ ಅಗತ್ಯತೆ ಇದೆ ಅನ್ನೋದು ಟೀಮ್ ಗೊತ್ತಿತ್ತು. ಓವರಾಲ್ ಆಗಿ ಏನಂತ ಅಂತಂದ್ರೆ ವಿರಾಟ್ ಕೊಹ್ಲಿ ಒಂದ್ ಸೈಡ್ ನಿಂತ್ಕೊಂಡು ಆಂಕರಿಂಗ್ ಪಾರ್ಟ್ ಮಾಡ್ತಾ ಇದ್ರು. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಎಲ್ಲೋ ಇತ್ತು ನಾನು ಆರಾಮಾಗಿ ಗೆಲ್ಸ್ತೀನಿ, ಸ್ಕೋರ್ ಕಮ್ಮಿ ಇದೆ ಅಂತ. ಆಮೇಲೆ ಇದ್ ನೋಡ್ಬೋದು ನೀವು, 20 ವರ್ಷ ಕ್ರಿಕೆಟ್ ಕ್ಯಾರಿಯರ್ ಅಲ್ಲಿ ವಿರಾಟ್ ಸ್ಪೆಂಡ್ ಮಾಡಿದ್ದಾರೆ. ನಿನ್ನೆ ಒಂದು ಶುಭ್ಮನ್ ಗಿಲ್ ಒಂದು ಕ್ಯಾಚ್ ಹಿಡಿತಾರೆ. ಕ್ಯಾಚ್ ಹಿಡಿದಾಗ ವಿರಾಟ್ ಕೊಹ್ಲಿ ಅಷ್ಟು ದೂರದಿಂದ ನೋಡಿರ್ತಾರೆ. ಒಂದು ಕಮ್ಮಿ ಅಂತ ಅಂದ್ರೆ ಒಂದು 30 ಮೀಟರ್ಸ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲೂ ಅವ್ರು ಹೇಳ್ತಾರೆ ನೋಡಿ ಈ ಕ್ಯಾಚ್ ಗ್ರೌಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಪೈರ್ ಔಟ್ ಕೊಟ್ಟಾಗ್ಲೂ ಸಹ ಕ್ವಶನ್ ಮಾಡಿ ಇದ್ರಲ್ಲಿ ಏನಂತಂದ್ರೆ ವಿರಾಟ್ ಕೊಹ್ಲಿ ಎಷ್ಟು ಚೆನ್ನಾಗಿ ಅವ್ರದ್ದು ಐಸೈಟ್ ಇದೆ ಅನ್ನೋದು ಮತ್ತೊಂದ್ಸಲ ತೋರಿಸಿದ್ರು. ಆಮೇಲೆ ಇಡೀ ಟೀಮ್ ಅಲ್ಲಿ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿನೇ ಟೀಮ್ ಅಲ್ಲಿ ಏನಂತಂದ್ರೆ ಬೂಸ್ಟರ್ ಡೋಸ್ ಇದ್ದಂಗೆ. ನೀವ್ ಯಾವ್ದೇ ಮ್ಯಾಚ್ ನೋಡಿ ವಿರಾಟ್ ಕೊಹ್ಲಿ ನೀವೆಲ್ಲ ಹೇಳ್ಬೋದು ಆ ಟೀಮ್ ನ ಅವರು ಇದ್ ಮಾಡ್ತಾ ಇದ್ರು, ಪ್ಲೇಯರ್ಗಳನ್ನ ಅವ್ರು ಕಿಂಡಲ್ ಮಾಡ್ತಾ ಇದ್ರು ಅಂತ. ಅದಕ್ಕಿಂತ ಒಂದು ಭಾಗ ಮುಂದುವರೆದು ಏನಂತಂದ್ರೆ RCB ಒಂದು ಕ್ಯಾಚ್ ಹಿಡಿದಾಗ ಅಥವಾ RCB ಅಪೋಸಿಷನ್ ಟೀಮ್ ನ ವಿಕೆಟ್ ತೆಗೆದಾಗ ಅಂತಂದ್ರೆ ಅಲ್ಲಿ ಚೇರ್ ಗರ್ಲ್ಸ್ ಪಕ್ಕ ಇದ್ರೆ ಅವ್ರನ್ನೂ ಬಿಟ್ಟಿಲ್ಲ, ಅವ್ರನ್ನೂ ಕಿಂಡಲ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ. ಅಂದ್ರೆ ವಿರಾಟ್ ಕೊಹ್ಲಿಗೆ ಏನಂತಂದ್ರೆ ಎಷ್ಟು ಉರ್ಸ್ಬೇಕೋ ಈ ಜಂಜಿಗಳಿಗೆ ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ಆಗ್ತಾರಂತಂದ್ರೆ ವಿರಾಟ್ ಕೊಹ್ಲಿ ಇರೋದೇ ಹಂಗೆ. ವಿರಾಟ್ ಕೊಹ್ಲಿ ಕಳೆದ 20 ವರ್ಷದಿಂದ ಅವ್ರ ಕ್ಯಾರೆಕ್ಟರ್ ಇರೋದೇ ಅದೇ ರೀತಿ. ಬಟ್ ಅದು ಅಲ್ಲಿಗೆ ಅಷ್ಟೇ ಸೀಮಿತ ಆಗಿರ್ತದೆ. ಆದ್ಮೇಲೆ ಮತ್ತೆ ಅದು ಯಾರೇ ಆಗಿರ್ಬೋದು ಅವ್ರ ಜೊತೆ ತುಂಬಾ ಒಂದು ಅದ್ಭುತವಾಗಿ ರಿಲೇಶನ್ಶಿಪ್ ಹೊಂದಿರ್ತಾರೆ. ಆನ್ ದ ಗ್ರೌಂಡ್ ನೀವು ನೋಡ್ಬೇಕಾದ್ರೆ ವಿರಾಟ್ ಕೊಹ್ಲಿ ನೀವು ಡಿಫ್ರೆಂಟ್ ಆಗಿ ನೋಡ್ತೀರಿ. ಬಟ್ ಗ್ರೌಂಡ್ ನಿಂದ ಹೊರಗಡೆ ಬಂದಾಗ ಅವರು ನೋಡುವಂತ ರೀತಿನೇ ಬೇರೆ ಆಗಿರುತ್ತೆ. ದಿವ್ಯಾ, ಓಕೆ, ಒಂದೇನು ಅಂತಂದ್ರೆ ನಾವು 17 ವರ್ಷದಿಂದ ಕಪ್ ಗೆದ್ದಿರ್ಲಿಲ್ಲ, ಬಟ್ ಈಗ ಬ್ಯಾಕ್ ಟು ಬ್ಯಾಕ್ ಕಪ್ ನ ಗೆದ್ವಿ. ಅಲ್ಲಿ ಏನ್ ಮಿಸ್ ಮಾಡ್ಕೊಂಡಿದ್ವಿ, ಈ 2 ವರ್ಷದಲ್ಲಿ ಅದು ಏನ್ ಪ್ಲಸ್ ಆಗಿದೆ ನಮ್ಗೆ ಅಂತ?
ಏನ್ ಮಿಸ್ ಅಂತ ಏನು ಅಂತಲ್ಲ, ಅಲ್ಲಿ ಒಂದು ಟೀಮ್ ಒಂದ್ ಸಿಂಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಗೇಲ್ ಇದ್ರು, AB ಡಿ ವಿಲಿಯರ್ಸ್ ಇದ್ರು, ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳು ನಮ್ಮ ಹತ್ರ ಇದ್ರು. ಆ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳು ಇದ್ರು ನಾವು ಗೆಲ್ಲಕ್ಕಾಗ್ಲಿಲ್ಲ. ಏನಂತಂದ್ರೆ ಇಡೀ ತಂಡದಲ್ಲಿ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಆಮೇಲೆ ಇನ್ನೊಂದ್ ಏನಂತಂದ್ರೆ ನಾವು ಗೆಲ್ತೀವಿ ಅನ್ನೋ ಒಂದು ಒಳ್ಳೆ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಅದಿರ್ಲಿಲ್ಲ. ಆಮೇಲೆ ಅತಿಯಾದ ಪ್ರೆಷರ್ ತಗೋತಾ ಇದ್ವಿ ನಾವು ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಸಲ ನಾವು ನೋಡಿದಾಗ ನಮ್ಮ ವೀಕ್ನೆಸ್ ಏನಾಗಿತ್ತು ಅಂತಂದ್ರೆ ಫೈನಲ್ ಟೈಮ್ ಅಲ್ಲಿ, ಕ್ರೂಷಿಯಲ್ ಟೈಮ್ ಅಲ್ಲಿ ಬಂದ್ಬಿಟ್ಟು ಒಂದು ಸ್ಥಿರವಾದ ಪ್ರದರ್ಶನ ನೀಡಕ್ ಆಗ್ತಿರ್ಲಿಲ್ಲ, ಸ್ಟೇಬಲ್ ಆಗಿರ್ಲಿಲ್ಲ, ಟೀಮ್ ಆಗಿ ಆಡ್ತಿರಲಿಲ್ಲ. ನಾವು ಫಸ್ಟ್ ಆಫ್ ಆಲ್ ನಾವ್ ಹೇಳ್ಬೇಕು ಅಂತಂದ್ರೆ, ನಾನು ಇದನ್ನ ನಿಮ್ಗೆ ಮತ್ತೊಂದ್ಸಲ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನಾವ್ ಏನೇನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಈ ಸಲ ನೋಡಿದಾಗ ನೀವು IPL ಈ ಸಲ ಬೆಸ್ಟ್ MVP ಅಂದ್ರೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರು RCB ಇರ್ಲಿಲ್ಲ. ಬೆಸ್ಟ್ ಹೈಯೆಸ್ಟ್ ವಿಕೆಟ್ ಟೇಕರ್ RCB ಆಗಿರ್ಲಿಲ್ಲ, ಹೈಯೆಸ್ಟ್ ರನ್ ಗೆಟರ್ RCB ಇರ್ಲಿಲ್ಲ, ಹೈಯೆಸ್ಟ್ 6 RCB ಇರಲಿಲ್ಲ, ಹೈಯೆಸ್ಟ್ 4 RCB ಅವ್ರು ತಗೊಂಡಿಲ್ಲ, ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಸಹ RCB ಇರ್ಲಿಲ್ಲ. ಇಷ್ಟೆಲ್ಲ ಇಲ್ಲಗಳ ನಡುವೆ ಅಂದ್ರೆ ಒಂದು ಇಷ್ಟು ಅವಾರ್ಡ್ ಅಲ್ಲಿ ಒಂದು ಟ್ರೋಫಿನ RCB ಅವ್ರು ತಗೊಳ್ಳಿಲ್ಲ. ಆದ್ರೂ RCB ಚಾಂಪಿಯನ್ ಆಗ್ತಾರೆ ಅಂತಂದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇತ್ತು. ಉದಾಹರಣೆಗೆ ವಿರಾಟ್ ಕೊಹ್ಲಿ ಒಂದ್ 670+ ರನ್ ನೋಡಿದ್ರು. ಪಿಲ್ ಸಾಲ್ಟ್ ಆರಂಭದಲ್ಲಿ ಆಡಿದಾಗ ಇದು ಕೊಟ್ರು. ಆಮೇಲೆ ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ಅವ್ರ ಏನು ಟೈಮ್ ಕೊಟ್ವಿ, ಅವ್ರಿಗೇನ್ ನಾವು ಕೊಡಬೇಕಾಗಿತ್ತು ಇಂಪಾರ್ಟೆನ್ಸ್, ಮತ್ತೆ ಅವ್ರ ತಂಡಕ್ಕೆ ಏನ್ ಕೊಡ್ಬೇಕಾಗಿತ್ತು ಅನ್ನೋದನ್ನ ಅವ್ರು ಕೊಟ್ರು. ಅದೇ ರೀತಿ ನಾವು ದೇವದತ್ ಪಡಿಕಲ್ ಬಗ್ಗೆ ಮಾತಾಡ್ಲಿಲ್ಲ. ದೇವದತ್ ಪಡಿಕಲ್ ಸಹ 400+ ರನ್ ನೋಡಿದ್ದಾರೆ. ಅಂದ್ರೆ ನಿಮ್ಗೆ ಅವಶ್ಯಕತೆ ಟೀಮ್ಗೆ ಏನಿದೆ ಅದನ್ನ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ರಜತ್ ಪಾಟಿದಾರರು ನೀವು ಯಾವ ಟೈಮಲ್ಲಿ ಸ್ಲೋ ಆಗಿ ಆಡ್ಬೇಕು, ಯಾವ ಟೈಮಲ್ಲಿ ಎಕ್ಸಲೇಟ್ ಒತ್ತಬೇಕು ಅನ್ನೋದಕ್ಕೆ ತುಂಬಾ ಕ್ಲೀನ್ ಆಗಿ ಅವರು ಸ್ಟಡಿ ಮಾಡ್ಕೊಂಡ್ ಬರ್ತಿದ್ರು. ಮತ್ತೆ ಆ ಮ್ಯಾಚ್ ತಕ್ಕಂಗೆ ರಜತ್ ಪಾಟಿದಾರ್ ಆಡಿದ್ರು. ಆಮೇಲೆ ಭುವನೇಶ್ವರ್ ಕುಮಾರ್ ಮತ್ತೆ ಜೋಶ್ ಹೆಜಲ್ವುಡ್ ನೀವು ನೋಡಿದಾಗ ಅನ್ಸಿತ್ತು ಅಂದ್ರೆ RCB ತಂಡದ ಮೆಸ್ಸಿ ಮತ್ತೆ ರೊನಾಲ್ಡೋ ಇಬ್ರು ಸೇರ್ಸ್ಕೊಂಡಂಗ ಆಗಿತ್ತು. ಯಾಕಂತಂದ್ರೆ ಇಬ್ರು ಲೆಜೆಂಡ್ಗಳು, ಅಂತವ್ರ ಕಡೆ ಓಪನಿಂಗ್ ಬೌಲಿಂಗ್ ಆಡ್ಸ್ತಾ ಇದ್ರಿ. ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿದೆ ಏನಂತಂದ್ರೆ ಭುವನೇಶ್ವರ್ ಕುಮಾರ್, ಹೆಜಲ್ವುಡ್ ಮತ್ತೆ ವಿರಾಟ್ ಕೊಹ್ಲಿ ಇವರೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರರು. ಆಲ್ಮೋಸ್ಟ್ ಒಂದು 16 ವರ್ಷಕ್ಕಿಂತ ಜಾಸ್ತಿ ಈ IPL ಆಡಿದ್ದಾರೆ. ಇಂಥವ್ರನ್ನ ನಿಮ್ ಟೀಮ್ ಇದು ನಿಮ್ಗೆ ಏನಂತಂದ್ರೆ ಒಂದು ಪ್ಲಸ್ ಪಾಯಿಂಟ್. ನಿಮ್ಗೆ ಇವ್ರ ಅನುಭವ ಮತ್ತೆ ಇವ್ರ ಕೆಳಗಡೆ ಇರುವಂತ ಹೊಸ ಆಟಗಾರರಿಗೆ ಇವ್ರು ಯಾವ ರೀತಿ ಟ್ರೈನ್ ಮಾಡಿದ್ರು, ಅವ್ರಿಗೆ ಯಾವ ರೀತಿ ಕಾನ್ಫಿಡೆನ್ಸ್ ಕೊಟ್ರು, ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗ. ಅದ್ರ ಜೊತೆ ಕೃಣಾಲ್ ಪಾಂಡ್ಯ ನೀವು ಹೇಳ್ಬೋದು. ಕೃಣಾಲ್ ಪಾಂಡ್ಯ ನಾನು ಹೇಳ್ಬೇಕಂದ್ರೆ ಸ್ಪಿನ್ನರ್ ಅಲ್ಲ, ಬಟ್ ಏನಂದ್ರೆ ಮ್ಯಾಚ್ಗೆ ಆ ಕ್ಷಣಕ್ಕೆ ಏನ್ ಬೇಕು, ನೀವು ಫಾಸ್ಟ್ ಆಗಿ ಬಾಲಿಂಗ್ ಹಾಕ್ಬೇಕಾ ಅಥವಾ ಬೌನ್ಸ್ ಹಾಕ್ಬೇಕಾ, ಅವರು ಬ್ಯಾಟ್ಸ್ಮನ್ ಅವ್ರ ವೀಕ್ನೆಸ್, ಅವರು ಏನು ಸ್ಟೆಪ್ ಫುಟ್ ವರ್ಕ್ ಹೆಂಗಿರ್ತದೆ ನೋಡ್ಕೊಂಡು ಬಾಲ್ ಹಾಕ್ತಾ ಇದ್ರು. ಅದರಲ್ಲಿ ಆಲ್ಮೋಸ್ಟ್ ಅವ್ರು ಸಕ್ಸಸ್ ಆಗಿದ್ರು. ರಸಿಕ್ ದಾರ್ ಹೊಸ ಬಾಲರ್, ಸ್ಲೋ ಆಗಿ ಹಾಕ್ತಾ ಇದ್ರು, ಎಕ್ಸ್ಪೀರಿಯನ್ಸ್ ಅಂತಂದ್ರು. ಕ್ರೂಷಿಯಲ್ ಟೈಮ್ ಅಲ್ಲಿ ನೀವು ನೋಡೋ ವಿಕೆಟ್ ತೆಗೆದ್ರು. ಆಮೇಲೆ ಎಷ್ಟೊಂದ್ ಸಲ ಲಾಸ್ಟ್ ಓವರ್ ಸಹ ರಸಿಕ್ ದಾರ್ ಹಾಕಿದ್ರು. ಅಂದ್ರೆ ಕ್ಯಾಪ್ಟನ್ ಏನಾದ್ರು ನಿಮ್ ಮೇಲೆ ಎಷ್ಟು ಭರವಸೆ ತೋರಿಸ್ತಾ ಇದ್ದಾರೆ ರಸಿಕ್ ದಾರ್ ಮೇಲೆ, ಯು ಕ್ಯಾನ್ ಡೂ ಇಟ್, ನಿನ್ ಕಡೆ ಸಾಧ್ಯ ಇದೆ ಅನ್ನೋ ಒಂದು ಅವ್ರಿಗೆ ಮಾರಲ್ ಆಗಿ ಬೂಸ್ಟ್ ಮಾಡಿದ್ರು. ಮತ್ತೆ ಅವ್ರು ಅದನ್ನ ಕರೆಕ್ಟ್ ಆಗಿ ಅದನ್ನ ಅವರು ಅಪ್ಲೈ ಮಾಡಿದ್ರು, ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಹಂಗೆ ನಾವು ನೋಡ್ತಾ ಹೋದ್ರೆ ಇವರಷ್ಟೇ ಅಂತ ಅಲ್ಲ, ಯಾರು ಜೇಕಬ್ ಬೆಥೆಲ್ ಇದ್ರು. ಜೇಕಬ್ ಬೆಥೆಲ್ ಎಷ್ಟೋ ಮ್ಯಾಚ್ ನಾವು ಆಡ್ಲಿಲ್ಲ, ನಮ್ಗೆಲ್ಲೋ ಅನ್ಸ್ತಾ ಇತ್ತು ಜೇಕಬ್ ಬೆಥೆಲ್ ನಾವು ಅಂತ ಆದ್ರೆ. ಆದ್ರೆ ಒಂದ್ ಮ್ಯಾಚ್ ಅಲ್ಲಿ ತುಂಬಾ ತಾಳ್ಮೆಯಿಂದ ಆಡ್ಬೇಕಾಯ್ತು. ಆರಂಭದಲ್ಲಿ ವಿಕೆಟ್ ಹೋಗಿದ್ದು, ತುಂಬಾ ಕೂಲ್ ಕಂಪೋಸ್ ಆಗಿ ಅವ್ರ ಏನ ತಮ್ಮಿಂದ ಏನ ಟೀಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅದನ್ನ ಅವರು ಡೆಲಿವರ್ ಮಾಡಿದ್ರು. ಪಿಲ್ ಸಾಲ್ಟ್ ನಾವೆಲ್ಲ ಅಂದ್ರೆ ಪಿಲ್ ಸಾಲ್ಟ್ ಹೋದ್ಮೇಲೆ ಟೀಮಲ್ಲಿ ನೆಕ್ಸ್ಟ್ ಏನು ಅನ್ನೋಂಥ ಭಯ ಇತ್ತು. ಬಟ್ ನೀವೆಲ್ಲ ಅಬ್ಸರ್ವ್ ಮಾಡುದು, ಹೆಜಲ್ವುಡ್ ಇಲ್ದಾಗ್ಲೂ ಜೇಕಬ್ ನಮಗೆ ವಿಕೆಟ್ ತೆಗೆದುಕೊಟ್ರು, 3 ವಿಕೆಟ್. ಏನಂತ ಬೆಂಚ್ ಸ್ಟ್ರೆಂತ್ ಏನಿತ್ತು RCB ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ನೀವು ಅಬ್ಸರ್ವ್, ವೆಂಕಟೇಶ್ ಅಯ್ಯರ್ಗೆ ಮೊದಲ 8 ರಿಂದ 9 ಮ್ಯಾಚ್ ಅವ್ರಿಗೆ ಆಟ ಆಡಕ್ ನಾವು ಅವಕಾಶನೇ ಕೊಟ್ಟಿಲ್ಲ. ಆಮೇಲೆ ಅವಕಾಶ ಕೊಡ್ತೀವಿ, ಅದನ್ನ ಅವ್ರು ಯಾವ ರೀತಿ ಯುಟಿಲೈಸ್ ಮಾಡಿ ಕ್ಯಾಪಿಟಲೈಸೇಷನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ರು ಅಂತಂದ್ರೆ, ವೆಂಕಟೇಶ್ ಅಯ್ಯರ್ನ ನಾವು ಏನಾದ್ರು ಆರಂಭದಿಂದಾನೇ ವೆಂಕಟೇಶ್ ಅಯ್ಯರ್ನ ಟೀಮಲ್ಲಿ ಇಟ್ಕೊಂಡ್ರು. ಅದು ಇಂಡಿಯನ್ ಪ್ಲೇಯರು. ಇನ್ನೂ ನಾವು ಒಂದ್ 3-4 ಮ್ಯಾಚ್ ಸೋಲಿಂದ ತಪ್ಸ್ಕೋಬಹುದಾಗಿತ್ತು. ಯಾಕಂದ್ರೆ ನಾವು ಎಲ್ಲೋ ವೆಂಕಟೇಶ್ ಅಯ್ಯರ್ನ ತುಂಬಾ ಲೇಟ್ ಆಗಿ ನಾವು ಕಣಕ್ಕಿಳಿಸಿದ್ವಿ ಅಂತ ಅನ್ಸ. ಆಮೇಲೆ ಸುಯೇಶ್ ಶರ್ಮಾನು ಅಷ್ಟೇ ತುಂಬಾ ಕಮ್ಮಿ ವಿಕೆಟ್ ತೆಗೆದಿರ್ಬೋದು. ಬಟ್ ಟೈಮಿಗೆ ಏನ್ ಬೇಕು ನಿಮ್ಗೆ, ಆ ಟೈಮಲ್ಲಿ ಯಾವ ವಿಕೆಟ್ ಇಂಪಾರ್ಟೆಂಟ್ ಆ ವಿಕೆಟ್ ತೆಗೆದಿದ್ದಾರೆ. ಸೊ ಓವರ್ ಆಲ್ ಆಗಿ ನೋಡ್ಬೇಕಾದ್ರೆ RCB ಅಂತ ಹೇಳ್ಕೊಳ್ಳೋ ಅಂತ ಪ್ಲೇಯರ್ ಇರ್ಲಿ, ದೊಡ್ಡ ಹೆಸರು ಏನಿರಲ್ಲ ಮುಂಬೈ ಇಂಡಿಯನ್ಸ್ ಅಲ್ಲಿ ರವಿ ಸರ್, ಈ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ.
ಎಸ್ ಈ ಬಾರಿಯೂ ಕೂಡ RCB ವಿಜಯೋತ್ಸವ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ಚಾಂಪಿಯನ್ಸ್ ಪರೇಡ್ ಯಾವಾಗ ಅನ್ನುವಂತಹ ಚರ್ಚೆ ಈಗ ಶುರುವಾಗ್ತಾ ಇದೆ. ವಿಜಯೋತ್ಸವದ ಬಗ್ಗೆ ಅಧಿಕೃತವಾದಂತಹ ತೀರ್ಮಾನ ಡಿಸಿಷನ್ ಯಾವುದೂ ಕೂಡ ಇನ್ನೂ ಆಗಲಿಲ್ಲ. ಒಟ್ಟಾರೆಯಾಗಿ ದುಡುಕಿನ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದ್ರೆ ಕಳೆದ ಬಾರಿ ಆಗಿರುವಂತಹ ಅನಾಹುತಗಳು ಏನು, ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನೋದು ಗೊತ್ತೇ ಇದೆ. ಹಾಗಾಗಿ ಈಗ ಸರ್ಕಾರ ಹಾಗೆ KSCA ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆಗಳು ಇನ್ನೂ ಕೂಡ ನಡೆದಿಲ್ಲ. RCB ತಂಡ ಕರೆಸಿ ಅಭಿನಂದನೆಯನ್ನ ಹೇಳುವಂತಹ ಯೋಚನೆಯ ಕುರಿತಂತೆಯೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟ ನಿರ್ಧಾರಗಳು ಸದ್ಯಕ್ಕಂತೂ ಕೇಳಿ ಬಂದಿಲ್ಲ. ಮುಂದೆ ಏನಾದರೂ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಕಾದು ನೋಡಬೇಕಾಗತ್ತೆ. ಒಟ್ಟಾರೆ RCB ವಿಜಯೋತ್ಸವ ಅಂತ ಬಂದಾಗ, ಸೆಲೆಬ್ರೇಷನ್ ಅಂತ ಬಂದಾಗ ಅಭಿಮಾನಿಗಳು ಯಾವ ರೀತಿ ಕಿಕ್ಕಿರಿದು ಸೇರ್ತಾರೆ, ಅಭಿಮಾನಿ ಬಳಗ ಯಾವ ರೀತಿಯಾಗಿ ಸೇರುತ್ತೆ, ಆ ಒಂದು ಆಟಗಾರರನ್ನ ನೋಡಬೇಕು ಅನ್ನುವಂಥ ಹುಮ್ಮಸ್ ಆಗಿರ್ಬೋದು, ಜೋಶ್ ಆಗಿರ್ಬೋದು, ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನಾವು ಬಹುಶಃ ಕಳೆದ ಬಾರಿ ಗಮನಿಸಿದ್ವಿ. ಆದರೆ ಈ ಬಾರಿ ಆ ಸೆಲೆಬ್ರೇಷನ್ ಬಗ್ಗೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಈ ಬಗ್ಗೆ ಒಂದು ಕರೆಕ್ಟ್ ಆಗಿರುವಂತಹ ಆಲೋಚನೆಯನ್ನ ಮಾಡಬೇಕಾಗಿರುತ್ತೆ. ಏನ್ ಅಕ್ಯುರೇಟ್ ಡಿಸಿಷನ್ ತೆಗೆದುಕೊಳ್ತಾರೆ ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೆ ಇರೋದಂತೆ ಒಟ್ಟಿನಲ್ಲಿ ಕ್ರಮವನ್ನು ವಹಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಸರ್ಕಾರ ಹಾಗೆ KSCA ಮಟ್ಟದಲ್ಲಿ ಈಗ ಚರ್ಚೆಗಳು ಶುರುವಾಗತ್ತೆ. ರವಿ ಸರ್ ಹೇಳ್ತಾ ಇದ್ರಿ, ಆಕ್ಚುಲಿ ಇನ್ನು RCB ವರ್ಸಸ್ GT ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಕಾಂಪಿಟೇಷನ್ ಇರುತ್ತೆ, ಪಕ್ಕಾ ಫೈಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ GT ಅಂತ ಬಂದಾಗ ಅಥವಾ RCB ಅಂತ ಬಂದಾಗ ಒನ್ ಸೈಡ್ ಆಗಿ ಹೋಗ್ಬಿಡ್ತಾನೆ. ಏನ್ ಹೇಳ್ತೀರಾ ಸರ್? ಒಂದು ಏನಂತಂದ್ರೆ ಇವ್ರು ಕ್ವಾಲಿಫೈಯರ್ ಅಲ್ಲಿ ಏನೊಂದು ಗೆಲುವು ಸಾಧಿಸಿದ್ರು, ಅವ್ರ ಮೇಲೆ ಒಂದು ಅದ್ಭುತವಾದ ಗೆಲುವು, ಆ ಒಂದು ಪ್ರೆಷರ್ ಅವ್ರ ಮೇಲೆ ಇತ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ 250+ ರನ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಅವ್ರ ಬ್ಯಾಕ್ ಬೋನ್ ಅಂತ ಇರೋದು ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಮತ್ತೆ ಜೋಸ್ ಬಟ್ಲರ್, ಅವ್ರನ್ನ ತುಂಬಾ 6 ಓವರಲ್ಲಿ 5 ಜನ ಔಟ್ ಮಾಡ್ಬಿಟ್ಟಿದ್ರು. ಸೊ ಆ ಒಂದು ಮೆಂಟಲ್ ಪ್ರೆಷರ್ ಅವ್ರ ಮೇಲೆ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ಬೋದು GT ಮೇಲೆ. ಯಾಕಂತಂದ್ರೆ ಟೀಮ್ ನಿಮ್ದು ಎಷ್ಟೇ ಚೆನ್ನಾಗಿರ್ಬೋದು, GTನ ನಾವು ಕಡೆಗಣಿಸಕ್ ಆಗಲ್ಲ. ಯಾಕಂತಂದ್ರೆ ಅವರು ಒಂದು ಮೆಂಟಲ್ ಪ್ರೆಷರ್ ಅಲ್ಲೇ ಸೋತ್ರು, ಮೆಂಟಲಿ ಅವರು ಸ್ವಲ್ಪ ಡೌನ್ ಆಗಿದ್ರು ಅಂತ ಹೇಳ್ಬೋದು RCB ಮೇಲೆ. ಯಾಕಂದ್ರೆ ಹೈಯೆಸ್ಟ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದಂತ ಟೀಮ್ ಅದು, ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್. ಮತ್ತೆ ರನ್ ಗೆಟರ್ಸ್ ಅಲ್ಲಿ ನೋಡೋ ಟಾಪ್ 3 ರನ್ ಗೆಟರ್ಸ್ ಅಲ್ಲಿ ಅವ್ರ ಇಬ್ರು ಹೆಸರಿದೆ. ಮತ್ತೆ ಬಟ್ಲರು ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ದಾರೆ, ನಾವೇ ಅವ್ರನ್ನೂ ಕಡೆಗಣಿಸಕ್ ಆಗ್ತಿರ್ಲಿಲ್ಲ. ಬಟ್ ಅದಾದ್ಮೇಲೆ ಅವ್ರ ಹತ್ರ ಅಂತ ಹೇಳ್ಕೊಳ್ಳೋಂತ ಬ್ಯಾಟ್ಸ್ಮನ್ ಇರಲ್ಲ, ಯಾರು ಅವ್ರಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಹೀಗೆ RCB ರಜತ್ ಪಾಟಿದಾರ್ ಬರ್ತಿದ್ರು, ಟಿಮ್ ಡೇವಿಡ್ ಒಂದು ಮ್ಯಾಚ್ ಗೆಲ್ಸ್ಕೊಡ್ತಾರೆ. RCB ಎಂತ ಅದ್ಭುತವಾದ ರನ್ ರೇಟ್ ಎಕ್ಸಲೇಷನ್ ಮಾಡಿರ್ತಾರೆ ಅಂತಂದ್ರೆ ಆ ರೀತಿ ಒಂದು ವಿನ್ನಿಂಗ್ ಅಲ್ಲಿ ಕನ್ವರ್ಟ್ ಮಾಡೋಂಥವ್ರು ಯಾರು ಇರ್ಲಿಲ್ಲ. ನೀವು ನೋಡ್ಬೋದು, ತೇವಾಟಿ ಆಡಿದ್ರು, ತೇವಾಟಿಯ ಇವತ್ತು ಎಲ್ಲೂ ಗೆಲ್ಸ್ಕೊಡಕ್ ಆಗ್ಲಿಲ್ಲ ತೇವಾಟಿ ಕೈಯಲ್ಲಿ. ಬೇರೆ ಯಾರೇ ಶಾರುಖ್ ಖಾನ್ ಟ್ರೈ ಮಾಡಿದ್ರು, ಶಾರುಖ್ ಖಾನ್ ಕಡೆಯಿಂದ ಎಂಥದ್ದು ಆಗಿಲ್ಲ. ಸೊ ಓವರಾಲ್ ಆಗಿ ನಾನು ಹೇಳ್ಬೇಕಂದ್ರೆ GT ಬಾಲಿಂಗ್ ಅಂತಾನು ಬಂದಾಗ ಅಷ್ಟೇ ಎಲ್ಲರೂ ಆಲ್ರೆಡಿ ಮೇಲಿರುವಂತ ಬಾಲರ್ಗಳು, ರಬಾಡ್ ಆಗಿರ್ಬೋದು, ಹೋಲ್ಡರ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಆಮೇಲೆ ನಮ್ಮ ಸಿರಾಜ್ ಆಗಿರ್ಬೋದು, ಮತ್ತೆ ಟಾಪ್ ಬಾಲರ್ ಅಂತ, ಫಾಸ್ಟ್ ಬಾಲರ್ ಅಂತಂದ್ರೆ ಅದೇನಂತಾರೆ ಡೆಡ್ಲಿ ಡೇಂಜರಸ್ ಕಿಲ್ಲಿಂಗ್ ಬಾಲರ್ ಅಂತಾನೆ ಅವ್ರ ಹತ್ರ ಹೇಳ್ಬೋದು. ಅಷ್ಟು ಅದ್ಭುತವಾದ ಬಾಲಿಂಗ್ ಯೂನಿಟ್ ಅವ್ರದ್ದಾಗಿತ್ತು. ರಬಾಡ ಪರ್ಪಲ್ ಕ್ಯಾಪ್ ಹೋಲ್ಡರು, ಅದಾದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಬಂದ ರಶೀದ್ ಖಾನು, ಪ್ರಸಿದ್ಧ ಕೃಷ್ಣನು ಸಹ ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡಿದ್ರು. ಮಧ್ಯದಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಟಿರ್ತಾರೆ. ಅವ್ರ ಇಡೀ ಬಾಲಿಂಗ್ ಯೂನಿಟ್ ಆಶೀಶ್ ನೇರಾಗಿ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದು ಅದ್ಭುತವಾದ ಬಾಲಿಂಗ್ ಯೂನಿಟ್ ಅವ್ರ ಹತ್ರ ಇತ್ತು. ಬ್ಯಾಟಿಂಗ್ ಅಲ್ಲಿ ಎಲ್ಲೋ ಅವ್ರು ಒಂದ್ಸಲ ಮಿಡ್ಲ್ ಆರ್ಡರ್ ಅವ್ರದ್ದು ವೀಕ್ ಆಗಿತ್ತು ಅಂತ ಹೇಳ್ಬೋದು. ಬಟ್ ಓವರಾಲ್ ಆಗಿ ನೋಡ್ಬೇಕಾದ್ರೆ ಒಳ್ಳೆ ಟೀಮ್. ಬಟ್ RCB ಮೇಲೆ ಕಾಂಪಿಟೇಟರ್ ಮಾಡುವಂತ ಟೀಮ್ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇದೇ ಫೈನಲ್ ಏನಾದ್ರು SRH ಅಥವಾ RR ಬಂದಿದ್ರೆ RCB ತುಂಬಾ ಟಫ್ ಆಗಿರೋದು. ಯಾಕಂದ್ರೆ SRH RCB ಮೇಲೆ ತುಂಬಾ ಚೆನ್ನಾಗಿ ಆಡುವಂತ ಟೀಮು. ಇಡೀ ಈ ಗ್ರಾಫ್ ನೀವು ನೋಡ್ತಾ ಬಂದ್ರೆ SRH ಕೊಟ್ಟಷ್ಟು ಕಾಂಪಿಟೇಷನ್ RCB ಬೇರೆ ಟೀಮ್ ಕೊಡಕ ಸೆಕೆಂಡ್ ಇವರು RR ಕೊಡ್ಬೋದಾಗಿತ್ತು. ಬಟ್ GT ಎಲ್ಲೋ ಒಂದು ಸೋಲ್ ಏನಿತ್ತಲ್ಲ ಅವ್ರಿಗೆ, ಒಂದು ಟ್ರಾಮಾಗ ಹೋಗಿದ್ರು ಅವರು, ಅದೇ ಮೇನ್ ಕಾರಣ ಅಂತ ಹೇಳ್ಬೋದು. ಆಮೇಲೆ ಇವ್ರ ಕಾನ್ಫಿಡೆನ್ಸ್ ಗೇನ್ ಆಗ್ಬಿಟ್ಟಿತ್ತು RCB ಅವ್ರ ಮೇಲೆ. ಯಾಕಂತಂದ್ರೆ ಮೇನ್ ನಿಮ್ಗೆ ಕ್ರಿಕೆಟ್ ಅಲ್ಲಿ ಬೇಕಾಗಿರೋದು ಏನಂದ್ರೆ ನಿಮ್ಮ ಬಾಲರ್ ಮಾರಲ್ ಬೂಸ್ಟ್ ಇಂಪಾರ್ಟೆಂಟ್. ನಿಮ್ ಬಾಲರ್ ಯಾವ ರೀತಿ ಬೌಲಿಂಗ್ ಆಗ್ತಾರೆ ಅಂತ ಅದನ್ನ ಆಲ್ರೆಡಿ ಇವ್ರು ಒಂದ್ಸಲ DC ಮೇಲೆ ತುಂಬಾ ಅದ್ಭುತವಾದ ಬೌಲಿಂಗ್ ಹಾಕಿದ್ರು, ಅದೇ ರೀತಿ GT ಮೇಲೆ ಹಾಕಿದ್ರು. ಆ ಒಂದು ಕಾನ್ಫಿಡೆನ್ಸ್ ಏನಿತ್ತು ಹ್ಯಾಜಲ್ವುಡ್, ರಸಿಕ್ದಾರ್ ಮತ್ತೆ ಭುವನೇಶ್ವರ್ ಕುಮಾರ್ಗೆ, ಅದು ವರ್ಕೌಟ್ ಆಯ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರು ತುಂಬಾ ಕಾನ್ಫಿಡೆಂಟ್ ಆಗಿ ನಾನು ಇದೇ ಬಾಲ್ ಹಾಕ್ತೀನಿ, ಹಿಂಗೆ ವಿಕೆಟ್ ತೆಗಿತೀನಿ ಅಂತ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು. ನಿಮ್ಗೆ ಎಲ್ಲೂ ಅನ್ಸಲಿಲ್ಲ ಸಾಯಿ ಸುದರ್ಶನ್ ನಮ್ಮ ಮೇಲೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ, ತುಂಬಾ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆನೆ ಅವ್ರನ್ನ ಮನೆಗೆ ಪ್ಯಾಕಪ್ ಮಾಡಿಸ್ಬಿಟ್ರು. ಗಿಲ್ ಸಹ ಅಷ್ಟೇ. ಗಿಲ್ನ ಏನಂತಂದ್ರೆ ಫಸ್ಟ್ ಅವ್ರಿಗೆ
ಆಫರ್ ಕೊಟ್ರು ಬಂದು ಒಡಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನಂತಂದ್ರೆ ಅವರು ಟ್ರ್ಯಾಪ್ ಅಲ್ಲಿ ಬಿದ್ರು. ಬಟ್ಲರು ಸಹ ಎಲ್ಲೋ ಅಂದ್ರೆ ಬಾಲ್ ಟು ರನ್ ಮಾಡ್ತಾ ಇದ್ರು. ಎಲ್ಲಿ ನಿಮ್ಗೆ ಅನ್ಸ್ಲೇ ಇಲ್ಲ. ರಿಯಲ್ ಜೋಸ್ ಬಟ್ಲರ್ ನೋಡ್ತಾ ಇದ್ರೆ ನೀವು 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ನಿನ್ನೆ ನೀವು GT ಮ್ಯಾಚ್ ನೋಡ್ಕೊಂಡ್ ಬನ್ನಿ, ತಿರುಗಿಸ್ ನೋಡಿದ್ರೆ ಕಮ್ಮಿ 4 ಹೊಡೆದಿದ್ದಾರೆ, 6ಗಳು ಕಾಣಲಿಲ್ಲ. ಆಮೇಲೆ ಅವರು 6 ಹೊಡಿದ್ರಲ್ಲಿ ಅವ್ರು ಎತ್ತಿದ ಕೈ GT ಟೀಮು. RR ಹೆಚ್ಚು ಹೊಡಿತಾರ. ಈ ಟೀಮು ಸಹ 6 ಹೊಡಿದ್ರು. ತುಂಬಾ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು. ಅದ್ ಯಾವ್ದು ಕಾಣಿಸ್ಲಿಲ್ಲ ಅವ್ರಿಗೆ. ಎಲ್ಲೋ ಒಂದು ಟಾಸ್ ಸೋತಾಗ್ಲೇ ಅರ್ಧ ಅವ್ರ ಮ್ಯಾಚ್ ಸೋತಿದ್ರು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇದಕ್ಕೆಲ್ಲ ಕಾರಣ ಏನಂತಂದ್ರೆ RCB ಏನು ಲಾಸ್ಟ್ ಕ್ವಾಲಿಫೈಯರ್ ಅಲ್ಲಿ ಏನು ಅದ್ಭುತವಾದ ಪ್ರದರ್ಶನ ನೀಡಿತು, ಅದು ಒಂದು ಕಾರಣ ಅನ್ಬೋದು. ಆಮೇಲೆ ಇಡೀ RCB ಟೀಮಲ್ಲಿ ನೋಡಿ ನೀವು ಯಾರು ಕಾಂಟ್ರಿಬ್ಯೂಷನ್ ಮಾಡದೇ ಇರೋಂತ ಯಾರಿಲ್ಲ. ಟೀಮ್ ಡೇವಿಡ್ ಆಗಿರ್ಬೋದು, ಯಾರಿಗೆ ನೀವು ಏನೇನು ಅವಕಾಶ ಕೊಟ್ಟಿದ್ದೀರಿ ಎಲ್ಲರೂ ಏನಂತಂದ್ರೆ ಆ ಅವಕಾಶನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೊಂಡ್ರು. ಆಮೇಲೆ ಥ್ಯಾಂಕ್ಸ್ ಹೇಳ್ಬೇಕು ಕೋಚ್ಗೆ. ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ಡ್ ಮಾಡಿಟ್ಟಿದ್ರು ಟೀಮ್ನ. ಎಲ್ಲೂ ಸಹ ಯಾರನ್ನೂ ಡೌನ್ ಆಗಕ್ ಬಿಡ್ಲಿಲ್ಲ. ನೀವು ನಿನ್ನೆ ಮ್ಯಾಚ್ ಅಲ್ಲೂ ನೀವು ನೋಡ್ಬೋದಾಗಿತ್ತು, ಜನ ಆಡೇ ಇಲ್ಲ RCB. ನಿಮ್ಗ ಗೊತ್ತಿಲ್ಲ, ನೆಕ್ಸ್ಟ್ ಬಂದ್ರ ಇನ್ನೊಬ್ಬ ಯಾರು ರಜತ್ ಪಾಟಿದಾರ್ ಅಂತ ಯಾರು ಒಬ್ಬ ಹಿಡನ್ ಜಮ್ ಒಬ್ಬ ಇರ್ಬೋದು. ಯಾಕಂತಂದ್ರೆ ರಜತ್ ಪಾಟಿದಾರ್ ಕಥೆನೂ ನಿಮ್ಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಇಯರ್ ಅವ್ರು ಆಡಿರ್ಲಿಲ್ಲ, 2ನೇ ಸಲ ಸೆಲೆಕ್ಟ್ ಮಾಡ್ತಾರೆ, ಮದುವೆ ಮುಂದಕ್ಕೆ ಹಾಕೊಂಡ್ ಬರ್ತಾರೆ. ಅದಾದ್ಮೇಲೆ ಮತ್ತೆ ಇಂಜುರಿ ಆಗುತ್ತಾರೆ. ಬಟ್ ಎಂಡ್ ಆಫ್ ದ ಡೇ ಅವರು ಕ್ಯಾಪ್ಟನ್ ಆಗ್ತಾರೆ ಈ ಟೀಮ್ಗೆ. ಸೊ ಈ ಕಳೆದ 17 ವರ್ಷದಿಂದ ಯಾವ ಒಬ್ಬರಿಗೆ ಒಂದು ಟ್ರೋಫಿ ಗೆಲ್ಸಕ್ಕೆ, ಆಮೇಲೆ RCB ಆಡೋರ್ಗಳನ್ನ ಎಲ್ಲಾನು ನೀವು ಪಟ್ಟಿ ಮಾಡ್ಕೊಂಡು ಹೋದ್ರೆ ವರ್ಲ್ಡ್ ಬೆಸ್ಟ್ ಪ್ಲೇಯರ್ಗಳು RCB ಟೀಮಲ್ಲಿ ಇದ್ದು ಸಹ RCB ಒಂದು ಕಪ್ ಗೆಲ್ಲಕ್ಕಾಗಿರಲಿಲ್ಲ. ಅಂತ ಒಂದು ಕಪ್ನಾಗೆ ತಂದು ಕೊಟ್ಟಿದ್ದು ಒಬ್ಬ ನಾರ್ಮಲ್ ಒಬ್ಬ ಪ್ಲೇಯರ್. ಅಂದ್ರೆ ಆ ಇಂಡಿಯನ್ ಟೀಮು ಹೆಸರು ಕೇಳಿ ಬಂದಿರಲ್ಲ, ರಣಜಿಲೂ ರಜತ್ ಪಾಟಿದಾರ್ ಹೆಸರು ನಾವು ಕೇಳಿರ್ಲಿಲ್ಲ. ಅಂತ ಒಬ್ಬ ಅನ್ಕ್ಯಾಪ್ಡ್ ಪ್ಲೇಯರ್ ರಣಜಿ ಆಡಿರ್ಬೋದು, ಬಟ್ ಯಾರಿಗೂ ಗೊತ್ತೇ ಇರಲಿಲ್ಲ. ಒಬ್ಬ ಇನ್ವಿಸಿಬಲ್ ಮ್ಯಾನ್ ನ ಕರ್ಕೊಂಡ್ ಬಂದ್ಬಿಟ್ಟು ನೀವು ಕ್ಯಾಪ್ಟನ್ ಮಾಡ್ಬಿಟ್ಟು ಆ ಮನುಷ್ಯ 2 ನಿಮ್ಗೆ ಟ್ರೋಫಿ ಗೆದ್ದು ಕೊಡ್ತಾರೆ. ಆಮೇಲೆ ವಿರಾಟ್ ಕೊಹ್ಲಿ ಅಂತ ಒಬ್ಬ ಸೀನಿಯರ್ ಪ್ಲೇಯರ್ ನ ಹ್ಯಾಂಡಲ್ ಮಾಡೋದೈತಲ್ಲ, ಅದು ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬೋದು. ಅದಕ್ಕೆ ನಾವು ರಜತ್ ಪಾಟಿದಾರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಸುಮ್ನೆ ಅಲ್ಲ ಕ್ಯಾಪ್ಟನ್ಶಿಪ್. ನೀವು ನೋಡಿರ್ಬೋದು 5 ಜನ ಕ್ಯಾಪ್ಟನ್ಶಿಪ್ ಕಳ್ಕೊತಾ ಇದಾರೆ IPL ಎಂಡ್ ಆಗಿರೋದ್ರಿಂದ. ಯಾಕೆ ಅಂತಂದ್ರೆ ಒಳ್ಳೆ ಟೀಮ್ ಇತ್ತು, ಮ್ಯಾನೇಜ್ಮೆಂಟ್ ಕೊಟ್ರು, ಎಲ್ಲ ಸಪೋರ್ಟ್ ಕೊಟ್ರು. ಬಟ್ ಎಂಡ್ ಆಫ್ ದ ಡೇ ಏನಂತಂದ್ರೆ ಅವ್ರಿಗೆ ಸೀನಿಯರ್ಗಳ ಜೊತೆ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಓವರ್ ಡಾಮಿನೆನ್ಸಿ, ನಾನೇ ಹೋಗ್ಬೇಕು, ನಾನೇ ಗೆಲ್ಸ್ಬೇಕು ಅಂತ. ರಜತ್ ಪಾಟಿದಾರ್ನ ನೀವು ಮಹೇಂದ್ರ ಸಿಂಗ್ ಧೋನಿ ಜೊತೆ ನೀವು ಕಂಪೇರ್ ಮಾಡಿದ್ರೆ ಇಬ್ರಲ್ಲಿ ಸಿಮಿಲಾರಿಟಿ ಏನಂತಂದ್ರೆ ಇಬ್ರು ಕೂಲ್ ಅಂಡ್ ಕಂಪೋಸ್ ಆಗಿರ್ತಾರೆ. ರಜತ್ ಪಾಟಿದಾರ್ ಅಗ್ರೆಷನ್ ಏನಿದ್ರು ಸ್ಪಿನ್ನರು ಮತ್ತೆ ಗ್ರೌಂಡ್ ಅಲ್ಲಿ ಇದ್ದಾಗ ಮಾತ್ರ ಅಗ್ರೆಷನ್, ಬ್ಯಾಟಿಂಗ್ ಬಂದಾಗ ಮಾತ್ರ, ಬೇರೆ ಟೈಮಲ್ಲಿ ಅವ್ರಿಗೆ ಯಾವ ಅಗ್ರೆಷನ್ ಇರಲ್ಲ. ಇನ್ನೊಂದು ಗಮನಿಸ್ಬೇಕಾದ ವಿಷಯ ಏನಂತಂದ್ರೆ ರಜತ್ ಪಾಟಿದಾರು ನಾನ್ ಆಡಿ ಗೆಲ್ಸ್ಬೇಕನ್ನಕ್ಕಿಂತ ಟೀಮ್ ಆಡಿ ಗೆದ್ರೆ ಸಾಕು, ನನಗೆ ಯಾರು ಆಡ್ಲಿ ನಾನು ನಮ್ಮ ಟೀಮ್ ಗೆಲ್ಬೇಕನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದಾರೆ. ಇದು ಅವ್ರಿಗೆ ತುಂಬಾ ವರ್ಕೌಟ್ ಆಯ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಬೇರೆ ಇಲ್ಲ. ಋತುರಾಜ್ ಗಾಯಕ್ವಾಡ್ ನಾನೇ ಗೆಲ್ಸ್ಬೇಕನ್ನೋದು, ರಿಷಬ್ ಪಂತ್ ನಾನ್ ಆಡಿದ್ರೆ ಗೆಲ್ಬೇಕು ಟೀಮ್ ಅನ್ನೋದು, ಅಜಿಂಕ್ಯ ರಹಾನೆ ಎಲ್ಲ ಅವ್ರಿಗೆ ಟೀಮ್ನಾಗ ಸರಿಯಾಗಿ ಒಂದು ಕಾಂಬಿನೇಷನ್ ತಗೊಳಕ್ಕೆ ಆಗ್ಲಿಲ್ಲ. ಅಕ್ಷರ್ ಪಟೇಲ್ ಅಷ್ಟೇ ದ ಬೆಸ್ಟ್ ಬ್ಯಾಲೆನ್ಸ್ಡ್ ಟೀಮ್ ಅಂತ ಹೇಳ್ಬೇಕಂದ್ರೆ DC ಆಗಿತ್ತು. DC ಎಲ್ಲ ಒಳ್ಳೊಳ್ಳೆ ಟೀಮ್ ಪ್ಲೇಯರ್ ಇದ್ರು. ಬಟ್ ಇಷ್ಟೆಲ್ಲ ಆಲ್ರೌಂಡ್ ಪ್ಲೇಯರ್, ಒಳ್ಳೆ ಪ್ಲೇಯರ್ ಇದ್ರು DC ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ನಿಮ್ಗೆ ಬೇಜಾರು ಅನ್ಸುತ್ತೆ. ಯಾಕಂತಂದ್ರೆ ಅಕ್ಷರ್ ಪಟೇಲ್ ಆ ಟೀಮ್ ನ ಸರಿಯಾಗಿ ಲೀಡ್ ಮಾಡ್ಲಿಲ್ಲ. RR ಅಲ್ಲೂ ಅಷ್ಟೇ ರಿಯಾನ್ ಪರಾಗು ಒಳ್ಳೆ ಕ್ಯಾಪ್ಟನ್ ಅಂತ ಅನ್ಸ್ಕೊಂಡಿದ್ರು ಲಾಸ್ಟ್ ಟೈಮ್. ಬಟ್ ಈ ಟೈಮ್ ಅವ್ರ ಆಟಿಟ್ಯೂಡ್ ತುಂಬಾ ಕೆಟ್ಟದಾಗಿತ್ತು. ಯಾಕಂದ್ರೆ ನೀವು ಒಬ್ಬ 15 ವರ್ಷದ ಪ್ಲೇಯರ್ನ ನೀವು ಯಾವ ರೀತಿ ಬೂಸ್ಟ್ ಮಾಡ್ಬೇಕು, ಅವ್ನ ಯಾವ ರೀತಿ ನಡ್ಸ್ಕೋಬೇಕು. ಯಾಕಂದ್ರೆ ಇಡೀ ಈ ಟೂರ್ನಮೆಂಟ್ ಅಲ್ಲಿ ಬರೋ ಎಲ್ಲ ಬ್ಯಾಟಿಂಗ್ ಸಂಬಂಧಪಟ್ಟ ಎಲ್ಲ ಇದನ್ನ ಟ್ರೋಫಿಗಳನ್ನ ಅವರೇ ತಗೊಂಡಿದ್ದಾರೆ. ಅಂತ ಹುಡುಗನ್ನ ನೀವು ಚೆನ್ನಾಗಿ ನಡ್ಸ್ಕೋಬೇಕಾಯ್ತು. ಅದನ್ನೆಲ್ಲೋ RR ನಡ್ಸ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಮತ್ತೆ ಅವ್ರ ಜೊತೆಗೆ ನೀವು ಸೂರ್ಯವಂಶಿ ಜೊತೆಗೆ ಇಬ್ರು ಜಸ್ಟ್ ಒಂದು ಬ್ಯಾಕ್ ಮಾಡಿದ್ರೆ ಸಾಕಾಗಿತ್ತು, ಅವರು ಚಾಂಪಿಯನ್ ಆಗ್ಬೇಕಾಗಿತ್ತು. ಆಕ್ಚುಲಿ ಅದನ್ನ ಅವ್ರು ಮಿಸ್ ಮಾಡ್ಕೊಂಡ್ರು. ನಾನು ಹೇಳಕ್ ಹೊರಟಿರೋದೇನಂತಂದ್ರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಂದ ಯಾವ ತಂಡನೂ ಚಾಂಪಿಯನ್ ಆಗಕ್ ಸಾಧ್ಯ ಇಲ್ಲ. ಟೀಮ್ ಎಫರ್ಟ್ ಇಂದ ಮಾತ್ರ ಚಾಂಪಿಯನ್ ಆಗಕ್ ಸಾಧ್ಯ. ಅದನ್ನ RCB ತೋರಿಸ್ಕೊಡ್ತು. ಆಮೇಲೆ RCB ಈ ಸಲ ಎಲ್ಲೂ ಪ್ರೆಷರ್ ಇರಲಿಲ್ಲ, ತುಂಬಾ ರಿಲ್ಯಾಕ್ಸ್ ಆಗಿ ಆಡಿದ್ರು. ಆಮೇಲೆ ಅವರೆಲ್ಲ ಕಾನ್ಫಿಡೆಂಟ್ ಆಗಿದ್ರು. ನಾವು 200 ಹೊಡೆದ್ರು ಚೇಸ್ ಮಾಡ್ತೀವಿ, 220 ಹೊಡೆದ್ರು ಚೇಸ್ ಮಾಡ್ತೀವಿ, ಅದಕ್ಕಿಂತ ಕಾನ್ಫಿಡೆಂಟ್ ಆಗಿ ನಾವು 150 ಒಳಗಡೆ ಅವ್ರನ್ನ ಕಟ್ ಹಾಕ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ರು. ಅದೇ ರೀತಿ 154 ರನ್ ಕಟ್ ಹಾಕಿದ್ರು. ತುಂಬಾ ಅದ್ಭುತವಾಗಿ ಇದು ಮಾಡಿದ್ರು. ಆಮೇಲೆ ನಿನ್ನೆನೂ ಸಹ ಅಷ್ಟೇ, ಇವರು ಆರಾಮಾಗಿ ಆಡಿದ್ರೆ 2 ವಿಕೆಟ್ 1 ವಿಕೆಟ್ ಗೆಲ್ಬೋದಾಗಿತ್ತು. ಎಲ್ಲ ಕೃಣಾಲ್ ಪಾಂಡ್ಯ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಂತ ಅನ್ಸುತ್ತೆ. ಕೃಣಾಲ್ ಪಾಂಡ್ಯ ಅರ್ಜೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಪಾಟಿದಾರು ಅಷ್ಟೇ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ರು. 6 ಹೊಡೆದ್ಬಿಟ್ಟು ರಶೀದ್ ಖಾನ್ ಮೇಲೆ ಇಮಿಡಿಯೇಟ್ ಪ್ರೆಷರ್ ತಂದ್ಬಿಡೋಣ ಅನ್ನೋ ಕಾರಣಕ್ಕೆ
ಶಾರ್ಟ್ ಸ್ವಲ್ಪ ಅವ್ರಿಗೆ ಎಡ್ಜ್ ಕರೆಕ್ಟ್ ಆಗಿ ಅವ್ರ ಇದ್ರಲ್ಲಿ ಲೈನಲ್ಲಿ ಬರ್ಲಿಲ್ಲ, ಅದು ಎಡ್ಜ್ ಆಯ್ತು, ಲೆಗ್ ಸೈಡ್ ಎಳಿತಾ ಇದ್ರು ಅವರು. ಅದು ಬಿಟ್ರೆ ನಿಮ್ಗೆ ಅನ್ಸಿಲ್ಲ ಕೊಹ್ಲಿ ಯಾವ ಶಾಟ್ನು ಸಹ ನಿಮಗೆ ಅನ್ನೆಸೆಸರಿ ಶಾಟ್ ಹೊಡೆದ್ರು ಅಂತ ಅನ್ಸ್ಲಿಲ್ಲ. ಓವರ್ ಆಲ್ ಆಗಿ ಅವ್ರು ಕಾಮ್ ಕೂಲ್ ಕಂಪೋಸ್ ಆಗಿ ಆಡಿದ್ರು. ಇದು ಏನಂತಂದ್ರೆ ಇದು RCB ಮ್ಯಾನೇಜ್ಮೆಂಟ್ ಮತ್ತೆ RCB ಕೋಚಿಂಗ್ ಸ್ಟಾಫ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ರಜತ್ ಪಾಟಿದಾರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಕಳೆದ ನಮ್ 4 ವರ್ಷದಿಂದ RCB ನೀವು ಕಂಪೇರ್ ಅಬ್ಸರ್ವ್ ಮಾಡಿದ್ರೆ ವುಮೆನ್ಸ್ ಟೀಮು ಸಹ ಮೆನ್ಸ್ ಟೀಮ್ ಗಿಂತ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ವುಮೆನ್ಸ್ ಟೀಮ್ ಚೆನ್ನಾಗಿ ಆಡ್ತಾ ಇದಾರಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಅಷ್ಟು ಅವ್ರನ್ನ ಬ್ಯಾಕ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಪ್ರತಿ ಸಲ ವುಮೆನ್ಸ್ ಟೀಮ್ ಗೆದ್ದು ನೆಕ್ಸ್ಟ್ ಇವ್ರು ಗೆಲ್ತಾರೆ. ನೆಕ್ಸ್ಟ್ ವುಮೆನ್ಸ್ ಟೀಮ್ ಹಿಂದೆ ಸ್ಮೃತಿ ಮಂದಾನ ಗೆದ್ದು ಕೊಟ್ಟಿದ್ರು. ಸ್ಮೃತಿ ಹೆಂಗೆ ಲಕ್ಕಿ ಚಾರ್ಮು, ಹಾಗೆ ರಜತ್ ಪಾಟಿದಾರ್ ಕೂಡ ನಮಗೆ ಲಕ್ಕಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನಿದ್ರು RCB ಅವ್ರಿಗೆ ಕಪ್ ಎನ್ಸೋದು ಒಂದೇ ಕೆಲಸ. ಇನ್ನ ಈ ಸಲ ಕಪ್ ನಮ್ದೇ 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 ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೋಲ್ ಆಗಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವಂತ ಏಕೈಕ ಟೀಮ್ RCB. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೋಲ್ ಆದಂತ ಟೀಮು ಇವತ್ತು ಆ ಸೋಷಿಯಲ್ ಮೀಡಿಯಾದಲ್ಲೇ ಡಾಮಿನೇಟ್ ಮಾಡ್ತಾ ಇದೆ. ಪ್ರತಿಯೊಂದು RCB ಹತ್ರ ಪ್ರತಿಯೊಂದು ಕೌಂಟರ್ ಹೆಂಗ್ ಕೊಡ್ಬೇಕು ಅನ್ನೋದು ಗೊತ್ತು. ಆಮೇಲೆ ಪ್ರತಿಯೊಂದು ಮೂವ್ಮೆಂಟ್ ನ ಹೆಂಗ್ ಎಂಜಾಯ್ ಮಾಡಬೇಕು, ಜನಗಳನ್ನ ಹೆಂಗ್ ಆಡ್ ಮಾಡ್ಬೇಕು ಅನ್ನೋದು ಗೊತ್ತು. ನಿನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಮ್ಯಾಚ್ ಮುಗಿದ 2 ಗಂಟೆಗೂ ಸಹ ಹೋಗಿ ತಮ್ಮ ಒಂದು ಇಮಿಡಿಯೇಟ್ ಆಗಿ ಗೆದ್ದ ತಕ್ಷಣ ಒಂದು ಗೆದ್ದಿರೋದು ಒಂದು ಶರ್ಟ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಏನಾದ್ರೆ ಟೀಮ್ ಯಾವ ಇದೆ ಅಂತ ನೀವು ಯೋಚನೆ ಮಾಡಿ. ಎಲ್ಲರೂ ಯಾರು ಡ್ಯಾನ್ಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಎಲ್ಲರೂ ಟೀಮ್ ಜೊತೆ ಎಂಜಾಯ್ ಮಾಡ್ತಾ ಇದಾರೆ. ಸೊ ಒಟ್ಟಾರೆ ಟೀಮ್ ಒಂದು ಹ್ಯಾಪಿ ಮೂಮೆಂಟ್ ಅಲ್ಲಿ ಇದೆ, ಅಲ್ಲಿ ಆ ವಾತಾವರಣ ಇದೆ ಅಂತ ಹೇಳ್ಬೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್ ಈ ಒಂದು ಶೋಗೆ ಜಾಯ್ನ್ ಆಗಿದ್ದಕ್ಕೆ.